ಮೊಟ್ಟ ಮೊದಲನೇದಾಗಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೂ ಮುನ್ನ ಇಡೀ ಕನ್ನಡ ಚಿತ್ರರಂಗ ಒಂದು ದೈತ್ಯ ಪ್ರತಿಭೆಯನ್ನ ಕಳೆದುಕೊಂಡು ಬಡವಾಗಿದೆ. ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಹಿರಿಯ ಕಲಾವಿದರಾಗಿರುವಂತಹ ನಿರ್ಮಾಪಕರಾಗಿದ್ದಂತಹ ದ್ವಾರಕೀಶ್ ಸರ್ ಅವರಿಗೆ 1 ನಿಮಿಷದ ಶ್ರದ್ಧಾಂಜಲಿಯನ್ನ ನಾವೆಲ್ಲರೂ ಅರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಹಿರಿಯರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿ ಸಿನಿಮಾಸ್, ಗುರು ದೇಶಪಾಂಡೆ ಸಿನಿಮಾಸ್ನ 4ನೇ ಸಿನಿಮಾದ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಟೈಟಲ್ ಹಾಗೂ ಮೋಷನ್ ಪೋಸ್ಟರ್ ನ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ಜಿ ಸಿನಿಮಾಸ್ ಅಂದ ಕೂಡಲೇ ಹೆಸರಿಗೆ ತಕ್ಕ ಹಾಗೆ ಗುರು ದೇಶಪಾಂಡೆ ಸಿನಿಮಾಸ್ ಅಂತ ನಾವು ಏನು ಕರಿತೀವಿ, ಇತ್ತೀಚಿನ ಇದು 4ನೇ ಸಿನಿಮಾ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜೆಂಟಲ್ಮೆನ್ ಆಗಿರಬಹುದು, ಅಥವಾ ಲವ್ ಯು ರಚ್ಚು ಆಗಿರಬಹುದು, ಅಥವಾ ನಮ್ಮ ಪೆಂಟಗಾನ್ ಸಿನಿಮಾ ಆಗಿರಬಹುದು, ಕಳೆದ 3 ಸಿನಿಮಾಗಳಲ್ಲೂ ಕೂಡ ಹೊಸ ಪ್ರತಿಭೆಗಳಿಗೆ ಬಹಳಷ್ಟು ಆದ್ಯತೆಯನ್ನ ನೀಡಿದಂತಹ ನಿರ್ಮಾಪಕರು ತಮ್ಮ ನಿರ್ಮಾಣದ ಸಂಸ್ಥೆಯಡಿಯಲ್ಲಿ ಹಲವು ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಅನ್ನುವಂತಹ ಹಂಬಲದೊಂದಿಗೆ ಒಳ್ಳೆಯ ನಿರ್ಮಾಪಕರಾಗಿ ಮಾತ್ರವಲ್ಲ, ಕನ್ನಡದ ಅತ್ಯದ್ಭುತ ನಿರ್ದೇಶಕರಾಗಿ ಕೂಡ ನಮ್ಮೆಲ್ಲರಿಗೂ ಮತ್ತಷ್ಟು ಯಾರೆಲ್ಲ ಸಿನಿ ಪ್ರೇಮಿಗಳಿದ್ದಾರೆ ಅವರಿಗೆ ಮನರಂಜನೆಯನ್ನು ಬಡಿಸ್ತಾ ಇರುವಂತಹ ಗುರು ದೇಶಪಾಂಡೆ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇನ್ನು ಇವರಿಗೆ ಶಕ್ತಿಯಾಗಿ ನಿಂತಿರೋದು ನಮ್ಮ ಸಿನಿಮಾದ ನಿರ್ದೇಶಕರು. ನಿರ್ಮಾಪಕರು ಹೇಗೆಯೋ ಅಷ್ಟೇ ಅತ್ಯದ್ಭುತ ಪ್ರತಿಭೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಅದು ಜಟ್ಟ ಆಗಿರಬಹುದು, ಮೈತ್ರಿ ಆಗಿರಬಹುದು, ಕನ್ನಡಿಗ ಆಗಿರಬಹುದು, ಅಮರಾವತಿ ಆಗಿರಬಹುದು, ಇಂತಹ ಸಾಲು ಸಾಲು ಸಿನಿಮಾಗಳಲ್ಲಿ ಕಂಟೆಂಟ್ಗೆ ಆದ್ಯತೆಯನ್ನ ನೀಡಿರುವಂತಹ ನಮ್ಮ ಪ್ರೀತಿಯ ನಿರ್ದೇಶಕರಾಗಿರುವಂತಹ BM ಗಿರಿರಾಜ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವರ ಜೊತೆಗೆ ನಮ್ಮೆಲ್ಲ ಆತ್ಮೀಯರು ಬಂದಿದ್ದೀರಾ, ಆಪ್ತರು ಬಂದಿದ್ದೀರಾ, ಹಿತೈಷಿಗಳು ಬಂದಿದ್ದೀರಾ, ಹಾಗೂ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಿಂತಿರುವಂತಹ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ನಮ್ಮ ಜಿ ಸಿನಿಮಾಸ್ ಮುಖಾಂತರ ಕೋರ್ತಾ ಇದ್ದೀವಿ. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಆಂಜನೇಯನ ಪರಮ ಭಕ್ತ ಇವತ್ತು ನಮ್ಮ ರಾಮರಸ ಟೈಟಲ್ ಅನ್ನ ಲಾಂಚ್ ಮಾಡಿ ಕೊಟ್ಟರು. ಮೊದಲದಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ರಾಮರಸ ಹೆಸರನ್ನ ಕೇಳಿದ ಕೂಡಲೇ ಅಥವಾ ಆ ಮೋಷನ್ ಪೋಸ್ಟರ್ ಅನ್ನ ನೋಡಿದ ಕೂಡಲೇ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಕುತೂಹಲ ಹುಟ್ಟೋದಂತೂ ಖಂಡಿತ. ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ನಮ್ಮ ಚಿತ್ರತಂಡ ಕೂಡ ಕಾಯ್ತಾ ಇದೆ. ಮೊದಲಾಗಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ರಾಮರಸ ಚಿತ್ರತಂಡದವರ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಇದೀಗ ನೇರವಾಗಿ ನಮ್ಮ ಸಿನಿಮಾದ, ಅದರಲ್ಲೂ ಜಿ ಸಿನಿಮಾಸ್ನ ವಿಶೇಷತೆ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಹೊಸ ಪ್ರತಿಭೆಗಳಿಗೆ ಅತ್ಯದ್ಭುತ ಅವಕಾಶವನ್ನು ನೀಡೋದು. ಇಲ್ಲಿ ಫಿಲ್ಮ್ ODC ಕೋರ್ಸ್ ಮೂಲಕ 15 ಯುವ ಪ್ರತಿಭೆಗಳನ್ನು ಕನ್ನಡದ ಚಿತ್ರರಂಗಕ್ಕೆ ಪರಿಚಯಿಸುವಂತಹ ಮತ್ತೊಂದು ಮಹತ್ ಕಾರ್ಯ ನಮ್ಮ ರಾಮರಸ ಸಿನಿಮಾದ ಮೂಲಕ ಆಗ್ತಾ ಇದೆ. ಹಾಗಾಗಿ ಆ ಹೊಸ ಪ್ರತಿಭೆಗಳನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡುವಂತಹ ಸಮಯ. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಹಾಯ್, ನನ್ನ ಹೆಸರು ಗಿರೀಶ್ ಆರ್ಯನ್. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಗುರಿ ಎಷ್ಟೇ ದೊಡ್ಡದಾಗಿದ್ರು ಆ ಗುರಿಗೆ ರೀಚ್ ಆಗೋಕ್ಕೆ ಒಂದು ಒಳ್ಳೆ ಗುರು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನಾನು ಇದೇ ಜಿ ಅಕಾಡೆಮಿಯ 2nd ಬ್ಯಾಚ್ ಸ್ಟೂಡೆಂಟು. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ನಾನು ಕಂಪ್ಲೀಟ್ ಮಾಡಿ. ಅಂದರೂ ಒಂದು ಮಾತು ಇಲ್ಲಿ ತುಂಬ ಇನ್ಸ್ಪೈರ್ ಮಾಡೋದು ಸರ್, ಒಬ್ಬ ಸ್ಟೂಡೆಂಟ್ಸು ಟ್ಯಾಲೆಂಟ್ ಏನಾದರೂ ಇದ್ದರೆ ನೀವು ಅವ್ರನ್ನ ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀರ. ಎಷ್ಟೇ ನಾವು ಮರೆತರು, ಅಕಸ್ಮಾತ್ ನಾವು ಬ್ಯುಸಿ ಇದ್ದರು, ನೀವು ವಾಪಸ್ ನಮ್ಮನ್ನು ಕರೆದು ಆ ಟ್ಯಾಲೆಂಟ್ನ ಗುರುತಿಸಿ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟು ಫರ್ದರ್ ಫ್ಯೂಚರ್ನ ಹೆಂಗೆ ಲೀಡ್ ಮಾಡಬೇಕಂತ ಒಂದು ಧೈರ್ಯ ತುಂಬಿ ಇಲ್ಲಿ ತನಕ ತೊಗೊಂಬಂದಿದ್ದೀರಾ ಸರ್. ತುಂಬ ನಮ್ಗೆ ಇನ್ಸ್ಪೈರ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹಿಂಗೆ ಇನ್ಸ್ಪೈರ್ ಮಾಡ್ತಾರೆ ಅಂತ ಹೇಳಿ ನಂದು 2 ಮಾತನ್ನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಹೆಲೋ ಎಲ್ಲರಿಗೂ, ನನ್ನ ಹೆಸರು ಅಮೃತ ಅಂತ. ನಂದು ಮೂಲತಃ ಧಾರವಾಡ, ಬಟ್ ನಾನು 8 ವರ್ಷದಿಂದ ಇಲ್ಲೇ ಬೆಂಗಳೂರಲ್ಲೇ ಇದ್ದೀನಿ.
ನಾನು ಮೊದಲನೇದಾಗಿ ಗುರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕಲಿಕೆಯ ಜೊತೆಗೆ ಆ್ಯಕ್ಟಿಂಗು ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನು ಈ ವೇದಿಕೆಯನ್ನು ನಮ್ಮ ತಂದೆ ತಾಯಿಗೆ, ಆಮೇಲೆ ನಮ್ಮ ಪ್ರೊಡಕ್ಷನ್ ಮಾಡ್ತಾ ಇರೋ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹನ್ ಪ್ರಹ್ಲಾದ್ ಅಂತ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಾದರೆ ನಾನು ಬೆಳೆದಿದ್ದು ದುಬೈಯಲ್ಲಿ. ತುಂಬ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು ನನ್ನ ಲೈಫಲ್ಲಿ. ನಾವು ಇದೇ ಥರ ಸ್ಕೂಲಲ್ಲಿ ಮಾತಾಡ್ತಿದ್ವಿ. ಎಲ್ಲ ಬೇರೆ ಬೇರೆ ಭಾಷೆಯವರಿದ್ದರು. ಕನ್ನಡದಲ್ಲಿ ನಾನಿದ್ದೆ, ಮಲಯಾಳಂ ಅವರಿದ್ದರು, ಹಿಂದಿ ಅವರಿದ್ದರು, ತೆಲುಗು ಅವರಿದ್ದರು, ತಮಿಳು ಅವರಿದ್ದರು. ಇದು ಇಂಡಸ್ಟ್ರಿ ನೇಮ್ಸ್ ಬಗ್ಗೆ ಮಾತಾಡ್ತಿದ್ವಿ. ಮಾಲಿವುಡ್, ಟಾಲಿವುಡ್, ಕಾಲಿವುಡ್ ಆ್ಯಂಡ್ ಬಾಲಿವುಡ್ ಅಂತ. ಸೊ ಕನ್ನಡ ಯಾವುದು ಅಂತ ಕೇಳಿದಾಗ ನನ್ನ ಕಡೆ ಬೆರಳು ಬಂತು. ನಾನು ಸ್ಯಾಂಡಲ್ವುಡ್ ಅಂತ ಹೇಳಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ, ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು. ನನಗೆ ಅವತ್ತು ಕುದೀತಾ ಇದ್ದಿದ್ದ ರಕ್ತ ಇವತ್ತಿಗೂ ಕುದೀತಾ ಇದೆ. ಸೊ ಆ ಒಂದು ಡಿಸಿಷನ್ ನಾನು ಮಾಡಿ ನಾನು ವಾಪಸ್ ಕರ್ನಾಟಕಕ್ಕೆ ಬಂದು ನಾನು ಇಲ್ಲಿ ನನ್ನ ಜರ್ನಿನ ಶುರು ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು ಗಿರಿರಾಜ್ ಸರ್. ಹಲೋ, ನನ್ನ ಹೆಸರು ಕಿರಣ್ ಅಂತ. ನಮ್ಮದು ಪ್ರಾಪರ್ ಬಂದು ಕಡೂರು. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಗುರು ಸರ್ಗೆ ಮತ್ತು ಗಿರಿರಾಜ್ ಸರ್ಗೆ, ನಿರ್ಮಾಪಕರು ಮತ್ತು ನಿರ್ದೇಶಕರು. ಅವರು ಹೊಸಬರಿಗೆ ಮುಂಚೆಯಿಂದನೂ ಅವಕಾಶ ಕೊಟ್ಟಿದ್ದಾರೆ. ಈಗಲೂ ಒಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದು ಮುಂಚೆಯಿಂದನೂ ಹೊಸಬರಿಗೆ ಅಂತಂದಾಗ ಅವರು ಮುಂದೆ ನಿಂತು ಒಂದು ಫಿಲಮ್ ಮಾಡೋದಾಗಲಿ ಮಾಡ್ತಾಯಿದ್ರು. ಈ ಫಿಲ್ಮಲ್ಲೂ ಅಷ್ಟೇ ಒಂದು 16 ಜನ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ. ತುಂಬ ಅದೃಷ್ಟ ಮಾಡಿದ್ದೀನಿ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ. ಈ ಫಿಲಮಲ್ಲಿ ಯಾರ್ಯಾರು ತೆರೆ ಮುಂದೆ ಕೆಲಸ ಮಾಡ್ತಾರೋ, ತೆರೆ ಹಿಂದೆ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಒಂದು ಶುಭ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್. ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೆ ನಾನು ನಂಬಿರೋ ದೇವರು, ನನ್ನ ತಂದೆ ತಾಯಿ ಹಾಗೂ ಗುರು ದೇಶಪಾಂಡೆ ಸರು, BM ಗಿರಿರಾಜ್ ಸರ್ ಆಶೀರ್ವಾದದಿಂದ. ನಮ್ಮೂರು ಹುಬ್ಳಿ. ನಾನು ಆ್ಯಕ್ಟರ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಗುರು ಸರ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಗುರು ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದೊಂದು ಫ್ರೆಷರ್ ನಾವೆಲ್ಲರೂ ಫ್ರೆಷರ್ಸು. ಈ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್ ಅಂತ, ನಮ್ಮೂರು ಬಿಡದಿ. ನಾನು ಹಿಂಗೆ ಒಂದು 5 ವರ್ಷಗಳ ಹಿಂದೆ ಒಬ್ಬ ನಟ ಆಗಬೇಕು ಅಂತ ಅಂದ್ಕೊಂಡೆ. ಏನಕ್ಕಪ್ಪ ಅಂದರೆ ನನಗೆ ವರ್ಕ್ ಮಾಡಿ ಜಾಬ್ ಎಲ್ಲ ಮಾಡ್ತಾಯಿದ್ದೆ. ಸೊ ನನ್ನ ಲೈಫ್ ಸ್ಟೈಲೇ ನನಗೆ ಬೋರ್ ಆಗ್ತಾಯಿತ್ತು. ಸೊ ನಾನು ಒಬ್ಬ ನಟ ಆದರೆ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ನಾನು ಬದುಕ್ಬೋದು ಅಂತ ಅಂದ್ಕೊಂಡು ಒಂದು 6 ವರ್ಷಗಳ ಹಿಂದೆ ನಟ ಆಗಬೇಕು ಅಂತ ಅಂದ್ಕೊಂಡೆ. ಅದಾದಮೇಲೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ. ಅದಾದಮೇಲೆ ಡ್ರಾಮಾಗಳು, ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಯಾವುದು ಒಂದು ಸ್ಟೆಪ್ ಅಂತ ಸಿಗ್ತಾ ಇರಲಿಲ್ಲ ನನಗೆ. ಸೊ ಆ ಸ್ಟೆಪ್ ಸಿಕ್ಕಿದ್ದು ಗುರು ಸರಿಂದ. ಅದಕ್ಕೆ ಥ್ಯಾಂಕ್ ಯು ಸರ್. ಗುರು ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇವಾಗ ಈ 6 ವರ್ಷಗಳಿಂದ ನಾನೇನು ಕಲ್ತಿದ್ದೆ, ಪ್ರಿಪೇರ್ ಆಗಿದ್ದೆ, ಅದಕ್ಕೊಂದು ವೇದಿಕೆ ಸಿಕ್ಕಿದೆ. ಈ ಆಪರ್ಚುನಿಟಿನ ನನ್ನ ಕೈಯಲ್ಲಿ ಆದಷ್ಟು ಜಾಸ್ತಿ ಉಪಯೋಗ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ಅದಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೆ ನನ್ನ ನಮನಗಳು. ಧ್ರುವಣ, ನಿಮಗೂ ಕೂಡ. ಮೊದಲಿಗೆ ನನ್ನ ಹೆಸರು ವಿರಾಜ್, ನಮ್ಮೂರು ಕಲಬುರ್ಗಿ. ಮೊದಲಿಗೆ ನಾನು ಜಿ ಅಕಾಡೆಮಿಯಲ್ಲಿ ಕಲ್ತಿರೋ ಸ್ಟೂಡೆಂಟು. ಅಲ್ಲಿ ಕಲಿಸಿರೋ ಗುರುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತಾರೆ. ನನಗೆ ಗುರಿ ಮಾತ್ರ ಇತ್ತು, ಗುರು ಇರಲಿಲ್ಲ. ಗುರುವಾಗಿ ಗುರುದೇಶ್ ಪಾಂಡೆ ಸರ್ ಸಿಕ್ಕಿದ್ದಾರೆ. ದೊಡ್ಡವ್ರು ಹೇಳ್ತಾರೆ ನಮ್ಮ ಕನಸು ಏನಿದ್ರು ಗಿರಿ ಎತ್ತರಕ್ಕೆ ಇರಬೇಕಂತೆ, ಗಿರಿ ಶಿಖರದ ಎತ್ತರಕ್ಕೆ ಇರಬೇಕಂತೆ. ಅದಕ್ಕೋಸ್ಕರ ನನ್ನ ಶಿಖರ ಮುಟ್ಟಕ್ಕೆ ಗಿರಿ ಸರ್ ಸಿಕ್ಕಿದ್ದಾರೆ. ನಾನು ಗುರು ಗಿರಿ ಇಬ್ಬರು ಸಿಕ್ಕಿದ್ದಾರೆ. 100% ನಮ್ಮ ತಂಡ ಎಲ್ಲ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತ. ನಾನು ಗದಗಿಂದ ಬಂದಿರೋದು. ನನಗೆ ಇಂಡಸ್ಟ್ರಿಗೆ ಬರಬೇಕು ಅನಿಸಿದ್ದು, ಈಗ ಯಾರೇ ಬೇಜಾರಲ್ಲಿರಲಿ, ದುಃಖದಲ್ಲಿರಲಿ, ಅದನ್ನು ಮರೆಯೋಕ್ಕಂತ ಇರೋದೊಂದೇ ಎಂಟರ್ಟೈನ್ಮೆಂಟ್ ಅಂತ. ಎಂಟರ್ಟೈನ್ಮೆಂಟಿಂದ ಅದು ನಾವು ಕೊಟ್ಟರೆ ನಮಗೂ ಸ್ವಲ್ಪ ಇದಾಗುತ್ತೆ, ಅವ್ರಿಗೆ ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದು. ಎಂಟರ್ಟೈನ್ಮೆಂಟಿಂದ ಎಲ್ಲ ಮರಿತಿರ್ತಾರೆ ಜನ. ಅದಕ್ಕೆ ನಾವು ಇಂಡಸ್ಟ್ರಿಗೆ ಬಂದರೆ ನಮ್ಮಿಂದ ಒಂದು 4 ಜನ ತಮ್ಮ ದುಃಖನ ಬರೀಲಿ, ಸುಖದಲ್ಲಿ ಭಾಗ ಆಗಲಿ ಅಂತ ಯೋಚನೆ ಮಾಡಿದಾಗ ನಮಗೆ ಗುರು ಸರಿಂದ ಇಂಡಸ್ಟ್ರಿಗೆ ಬರೋಕ್ಕೆ ಚಾನ್ಸ್ ಸಿಕ್ಕಿದ್ದು. ಥ್ಯಾಂಕ್ ಯು ಸರ್. ಎಲ್ಲರೂ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ, ಊರು ಹಳೇಬೀಡು. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ತುಂಬ ಆಸೆ ಇತ್ತು ಚಿಕ್ಕ ವಯಸ್ಸಿಂದ, ಅಂದರೆ ನಮ್ಮಲ್ಲಿ TV ಇರಲಿಲ್ಲ.
ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ತಾ ಇದ್ವಿ. ಅವಾಗ ಟಿ ವಿ ಅಂದರೆ ನಮ್ಮ ತಂದೆ ಚಿಕ್ಕ ವಯಸ್ಸಿಂದ ಮೂವಿ ಕರ್ಕೊಂಡು ಹೋಗೋರು. ಅದನ್ನ ನೋಡಿ ನಾನು ಏನಾದರೂ ಒಂದು ಸಾಧಿಸ್ಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ಅವಕಾಶಗಳು ಇರಲಿಲ್ಲ. ಅಂದರೆ ತುಂಬ ಮನೆ ಕಡೆ ಪ್ರಾಬ್ಲಮ್ ಇತ್ತು. ಬಟ್ ಇವಾಗ ಅವಕಾಶ ಸಿಕ್ಕಿದೆ. ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನಗೆ ಅವಕಾಶ ಕೊಟ್ಟಂಥ ಗುರು ಸರ್ಗೆ ಹಾಗೂ ಗಿರಿ ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಧ್ರುವ ಸರ್ ಇದ್ದಾರೆ ಇಲ್ಲಿ. ನಾವು 9th ಸ್ಟ್ಯಾಂಡರ್ಡಲ್ಲಿ ಅವ್ರ ಅದ್ದೂರಿ ಮೂವಿಗೆ ಡ್ಯಾನ್ಸ್ ಮಾಡಿದ್ವಿ. ಇವಾಗ ಅವ್ರ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನತಾದೃಷ್ಟ ಅನ್ನೋ ಒಂದು ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಯಾಕಂದರೆ ಕನಿಷ್ಠ ಅಂದರೂ 12 ವರ್ಷಗಳ ಕಾಲ ಸೈಕಲ್ ಹೊಡೆದಿದ್ದೀನಿ. ನನಗೆ ಯಾವುದೇ ರೀತಿ ಅವಕಾಶಗಳು ಸಿಕ್ಕಿಲ್ಲ. ಜೀವನನೇ ಬೇಜಾರಾಗಿ ಬೇಡ ಆ ಜೀವನ ಅಂತ ಡಿಸೈಡ್ ಮಾಡಿರೋಂಥ ಕೊನೆಯ ಹಂತದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊತೀನಿ. ಗುರು ಸರ್, ನೀವು ಕೊಟ್ಟಿರೋದು ನಿಜವಾಗ್ಲೂ ಒಂದು ಅವಕಾಶ ಅಲ್ಲ, ಜೀವದಾನ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನನ್ನ ಪರ್ಫಾರ್ಮೆನ್ಸ್ ಏನು ಅಂತ ತೋರಿಸ್ತೀನಿ. ಎಲ್ಲರ ಸಹಕಾರ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಕ್ಷಿತ್ ಗೋಪಾಲ್ ಅಂತ. ನಾನು ಬೇಲೂರಿಂದ ಬಂದಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಪ್ರೋತ್ಸಾಹ ಕೊಟ್ಟ ನಮ್ಮ ಗುರು ದೇಶಪಾಂಡೆ ಸರ್ ಹಾಗೂ ಗಿರಿರಾಜ್ ಸರ್ಗೆ ಥ್ಯಾಂಕ್ ಯು ಇಷ್ಟು ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಆಮೇಲೆ ಧ್ರುವ ಸರ್ ಜೊತೆ ನೋಡಿ ನಂಗೆ ಭಾಳ ಖುಷಿ ಆಗ್ತುಂಟು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶೈಲೇಂದರ್ ಸಿಂಗ್ ಅಂತ, ಮೂಲತಃ ಕುಶಾಲನಗರದವನು. ಬಾಲ್ಯದಿಂದಲೇ ನನಗೆ ನಟನಾಗಬೇಕು ಅಂತ ಬಹಳ ಇಷ್ಟ ಇತ್ತು. ಆದರೆ ಬದುಕು ಅನ್ನೋದು ಬೇರೆ ಕಡೆ ಕರ್ಕೊಂಡು ಹೋಯಿತು. ಕಾರ್ಪೊರೇಟ್ ಲೈಫಲ್ಲಿ 20 ವರ್ಷ ಕಳೆದ ಮೇಲೆ 2017ರಲ್ಲಿ ಒಂದು ಘಟನೆ ನಡೀತು. ನಾನು ಕೆಲಸ ಬಿಟ್ಟು ಹೊರಗಡೆ ಬರಬೇಕಾಗದ್ದ ಪರಿಸ್ಥಿತಿ ಬಂತು. ಹಾಗೆ 2-3 ವರ್ಷ ಈ ಕಷ್ಟನ ಎದುರಿಸಿ ಇದರಿಂದ ಹೊರಗಡೆ ಬಂದ ಮೇಲೆ ನಾನು ಯೋಚನೆ ಮಾಡಿದೆ, ಇಂಥ ಕಷ್ಟಗಳನ್ನೇ ಎದುರಿಸಿದ ಮೇಲೆ ನಾನು ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು, ನನ್ನ ಕನಸಿನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತ. ಹಾಗೆ ಈ ಪಯಣದತ್ತ ಹೊರಟೆ, ತರಬೇತಿ ಪಡೆದೆ. ಆ ಥರ ತರಬೇತಿ ಪಡೀತಾ ಇರುವಾಗ ನಾನು ಸಿಕ್ಕಿದ್ದು ಗಿರಿರಾಜ್ ಸರ್ನ. ಗಿರಿರಾಜ್ ಸರ್ ಅವರ ಜೊತೆ ಕಿರುಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಕೆಲಸನೂ ಮಾಡಿದ್ದೀನಿ. ಥ್ಯಾಂಕ್ ಯು ಗಿರಿರಾಜ್ ಸರ್. ಹಾಗೆ ಗಿರಿರಾಜ್ ಸರ್ ಅವರು ಒಂದು ಚಿತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಗಿರಿರಾಜ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಗುರು ದೇಶಪಾಂಡೆ ಸರ್ಗೆ ಹೋಗಿ ಮೀಟ್ ಮಾಡೋದಕ್ಕೆ ಹೇಳಿದ್ರು. ಗುರು ದೇಶಪಾಂಡೆ ಸರ್ಗೆ ಹೋಗಿ ಮೀಟು ಮಾಡಿದೆ. ಅಲ್ಲಿ ಅವರು ಕೊಟ್ಟ ಭರವಸೆ ನನಗೆ ಇದರ ಮೊದಲು ಯಾರೂ ಕೊಟ್ಟಿರಲಿಲ್ಲ. ಸರ್, ಗುರು ದೇಶಪಾಂಡೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಈ ಜಿ ಅಕಾಡೆಮಿಯಿಂದ ಬಹಳ ಬಹಳ ನಟಿಯರಿಗೆ ಅವಕಾಶ ಸಿಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೆ ಧ್ರುವ ಸರ್ ಹೋಗ್ತಾ ಇದ್ದಿದ್ದು ಜಿಮ್ಗೆ ನಾನು 2013-14ರಿಂದ ಹೋಗ್ತಾ ಇದ್ದೆ. ಹಲವು ವರ್ಷಗಳ ಕಾಲ ನಾನು ನೋಡಿದ್ದೀನಿ ಅವರು ವರ್ಕೌಟ್ ಮಾಡ್ತಾ ಇದ್ದಿದ್ದು ಎಲ್ಲ. ಆದರೆ ಯಾವತ್ತೂ ನನ್ನ ಆಸೆನ ಹೇಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ. ಇದರ ಹಿಂದೆ 2022ರಲ್ಲೂ ನಾನು ಅವ್ರಿಗೆ ಭೇಟಿಯಾಗಿದ್ದೆ ಬಸವನಗುಡಿಯಲ್ಲಿ ಒಂದು ಜಿಮ್ನಲ್ಲಿ. ಆದರೆ ಹಾಗೆ ಹಾಯ್ ಹಲೋ ಅಂತ ಮಾತಾಡಿ ಬಂದ್ಬಿಟ್ಟಿದ್ದೆ. ಸೊ ಸರ್, ಧ್ರುವ ಸರ್, ತಾವು ನಮ್ಮ ಟೈಟಲ್ ಬಿಡುಗಡೆ ಮಾಡಿದ್ದು ನನ್ನ ಪುಣ್ಯ ಸರ್. ಧನ್ಯವಾದ ಸರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 12 ವರ್ಷದಿಂದ ಸೈಕಲ್ ಹೊಡಿತಾ ಇದ್ದೇನೆ. ಬಟ್ ಇವತ್ತು ನನ್ನ ಅದೃಷ್ಟ ಏನು ಅಂದರೆ, ನನಗೆ ನನ್ನ ಗುರಿ ತಲುಪೋದಕ್ಕೆ ದಾರಿ ತೋರಿಸಿರುವಂತಹ ಗುರು ಸರ್ ಇಲ್ಲಿದ್ದಾರೆ. ಹಾಗೆ ಒಬ್ಬ ಅಭಿಮಾನಿಯಾಗಿ ನಾನು ಆರಾಧಿಸುವಂತಹ ದೇವರು, ನನ್ನ ದೇವರು ಇಲ್ಲೇ ಇದ್ದಾರೆ. ಬಾಸ್, ಥ್ಯಾಂಕ್ ಯು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯೂಶಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್, ಮೇ ಬಿ ಯಾರಿಗಾಗಿದೆ ನನಗೆ ಗೊತ್ತಿಲ್ಲ, ಬೆಳೆಸೋದಕ್ಕಿಂತ ಜಾಸ್ತಿ ಬಳಸ್ಕೊಳ್ಳೋದು ಜಾಸ್ತಿ. ಬಳಸ್ಕೊತಾರೆ, ಬೆಳೆಸ್ತೀವಿ ಅಂತ ಹೇಳಿ ನಮ್ಮನ್ನು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಬಳಸ್ಕೊಂಡು ಆಮೇಲೆ ಟಿಶ್ಯೂ ಪೇಪರ್ ಥರ ಬಿಸಾಕಿರೋರು ತುಂಬ ಜನ. ಬಟ್ ಗುರು ಸರ್ ನನಗೆ 2016ಇಂದ ಮೇ ಬಿ ಫಸ್ಟ್ ಟೈಮ್ ನಾನು ಗುರು ಸರ್ನ ಮೀಟ್ ಮಾಡಿದ್ದು ಚಿರಂಜೀವಿ ಸರ್ ನಟನೆಯ ಸಂಹಾರ ಟೈಮಲ್ಲಿ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಬಾಂಡಿಂಗ್ ಕ್ಯಾರಿ ಆಗಿದೆ. ಅವ್ರು ಮಾಡಿರುವಂಥ ಎಲ್ಲ ಚಿತ್ರದಲ್ಲೂ ನನಗೆ ಅವಕಾಶಗಳನ್ನ ಕೊಟ್ಕೊಂಡ್ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಮ್ಮಂಥ ಈ ಥರಂತಹ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಗುರು ಸರ್ ಬಗ್ಗೆ. ಆದರೆ ಎಸ್, ಬಾಸ್ ಬಗ್ಗೆ ಹೇಳಲೇಬೇಕು. ಪ್ರತಿಯೊಬ್ಬರು ಲೈಫಲ್ಲೂ ಏರಿಳಿತ ಇದ್ದೇ ಇರುತ್ತೆ. ಬಟ್ ಫ್ರಮ್ ಪಾಸ್ಟ್ 2 ಇಯರ್ಸಿಂದ ನನ್ನ ಲೈಫಲ್ಲಿ ಮೇಲ್ಗಡೆ ಹೋಗ್ತಾನೆ ಇದ್ದೀನಿ, ಕೆಳಗಡೆ ಹೋಗ್ತಿಲ್ಲ. ಬಿಕಾಸ್ ಅವ್ರ ಜೊತೆಲಿರುವಂಥ ಒಂದು ಪಾಸಿಟಿವ್ ಎನರ್ಜಿ. ಸೊ ಪ್ರತಿ ಸಲ ಸಿಕ್ಕಾಗ ಅವರು ತುಂಬುವಂಥ ಒಂದು ಪಾಸಿಟಿವ್ ಥಿಂಗ್ಸ್ ಇದೆಯಲ್ಲ, ಪ್ರತಿಯೊಬ್ಬರು ಬೆಳಿಬೇಕು, ಪ್ರತಿಯೊಬ್ಬರು ಒಂದು ಒಳ್ಳೆ ಕೆಲಸನ ಮಾಡ್ಬೋದು ಅಂತ ಹೇಳ್ಕೊಂಡು ಬರ್ತಾರಲ್ಲ, ಬಸ್
ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮಂಥ ಹೊಸಬರಿಗೆ ಸದಾಕಾಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಸೊ ಥ್ಯಾಂಕ್ ಯು. ನಿಜವಾಗ್ಲೂ ಯೂಶಲಿ ಕ್ಯಾಮ್ರಾ ಮುಂದೆ ಕುಂತಾಗ, ನಾನೊಬ್ಬ ಆ್ಯಂಕರ್ ಆಗಿ ಕ್ಯಾಮ್ರಾ ಮುಂದೆ ಕುಂತಾಗ ಸುಮಾರು ಜನ ಕಾಲಿಳಿತಾ ಇರ್ತೀನಿ, ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಕೈ ಕೂಡ ನಡುತ್ತಾ ಇದೆ. ಸೊ ವೇದಿಕೆದು ಪವರ್ ಏನು ಅಂತೇಳಿ ಇವತ್ತು ಗೊತ್ತಾಯಿತು. ಇದು ಬಟ್ ಮತ್ತೊಂದು ಸಲ ಬಾಸ್, ಲವ್ ಯು, ಥ್ಯಾಂಕ್ ಯು. ಇದಾದರೆ ಯೂಶ್ವಲಿ ಬಾಸನ್ನ ಮೀಟ್ ಮಾಡಬೇಕು ಅಂದಾಗ ಬಾಸ್ ಬಿಸಿ ಇದ್ದೇ ಇರ್ತಾರೆ. ತುಂಬ ಟಾರ್ಚರ್ ಕೊಡೋದು ನಾನು ಅಶ್ವಿನ್ ಬೈಗೆ ಹಾಗೆ ಮುತ್ತು ಬೈಗೆ. ಬಾಸ್ ನಿಮಗೂ ಏನಾದರೂ ನನ್ನ ಕಡೆಯಿಂದ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೊಸಬ್ರು ಬಂದಿದ್ದೀವಿ, ಹೊಸ ರೀತಿಯಲ್ಲಿ ಒಂದು ಹೊಸ ಚಿತ್ರನ ಇಟ್ಕೊಂಡು ಬಂದಿದ್ದೀವಿ. ಖಂಡಿತವಾಗ್ಲೂ ನಿಮಗೆ ಎಂಟರ್ಟೈನ್ ಮಾಡೇ ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಅಶ್ವಿನ್ ಬೈ, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಸರ್. ಗಿರೀಶ್ ಆರ್ಯನ್ ಮುಂದೆ ಬರಬೇಕು. ಓಕೆ, ಮೊದಲನೇದಾಗಿ ಗಿರೀಶ್ ಆರ್ಯನ್ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅಲ್ಲಿ ಆಲ್ ದ ಬೆಸ್ಟ್ ಗಿರೀಶ್ ಆರ್ಯನ್. ಅದೇ ರೋಹನ್ ಪ್ರಹ್ಲಾದ್, ಆ ಖಾಲಿ ಕಟೌಟಲ್ಲಿ ಮುಂದೆ ಅವರ ಕಟೌಟ್ ನಿಲ್ಲೋ ಹಾಗೆ ಆಗಲಿ ಅನ್ನುವಂತಹ ಪರಿಕಲ್ಪನೆ ಇದು. ಅನಿಲ್ ಯಾದವ್, ಕಿರಣ್ ಭಂಡಾರಿ, ಅವರ ಪಕ್ಕದಲ್ಲಿರೋರು ಅಮೃತ, ವಿಜಯ್ ಮಹೇಶ್ ಮುಧೋಳ್ಕರ್, ವಿಜಯ್ ಮಹೇಶ್ ಮುಧೋಳ್ಕರ್, ಆದರ್ಶ್, ನವೀನ್ ಕುಮಾರ್, ವಿರಾಜ್, ಅನಿಲ್ ಕುಮಾರ್, ಅನಿಲ್ ಕುಮಾರ್, ಸಾಕ್ಷಿತ್ ಗೋಪಾಲ್, ನಿತಿನ್, ಶೈಲೇಂದರ್ ಸಿಂಗ್. ರಾಮರಸದ ಮೂಲಕ ಮೊದಲ ಹೆಜ್ಜೆಯನ್ನು ಇಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಜಿ ಸಿನಿಮಾಸ್ನ ಪರವಾಗಿ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧ್ರುವ ಸರ್, ಥ್ಯಾಂಕ್ ಯು ಸೋ ಮಚ್ ಗುರುದೇಶ್ ಪಾಂಡೆ ಸರ್, ಥ್ಯಾಂಕ್ ಯು ಗಿರಿರಾಜ್ ಸರ್. ಪ್ಲೀಸ್ ಓಕೆ. Cinema.